ಮೈಸೂರು ಕಲ್ಲಳ್ಳಿಯಲ್ಲಿರುವಂಥ ಭೂವರಾಹಿ ದೇವಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಈ ದೇವಸ್ಥಾನದ ಪವಾಡ ತುಂಬ ಇದೆ. ಯಾರಿಗಾದ್ರೂ ಮನೆ ಕಟ್ಟಬೇಕು ಅನ್ನೋ ಆಸೆ ಇದ್ದರೆ ಅವರು ಇಲ್ಲಿ ಬಂದು ಇಲ್ಲೇ ಇರುವ ಕಲ್ಲುಗಳಿಂದ ಮನೆಗಳನ್ನು ಕಟ್ತಾರೆ. ನೋಡಿ, ಸಿಕ್ಕಾಪಟ್ಟೆ ಇದೆ ಇದೇ ಥರ. ಸುಮ್ಮನೆ ಕಲ್ಲು ಮೇಲೆ ಕಲ್ಲಿಟ್ಟು ಎಲ್ಲ ಕಡೆ ಇಟ್ಟು ಹರಕೆ ಹೊತ್ಕೊಂಡು ಹೋಗ್ತಾರಂತೆ. ನೆಕ್ಸ್ಟ್ ಇಯರ್ ಅಷ್ಟೊತ್ತಿಗೆ ಅವ್ರಿಗೆ ಸ್ವಂತ ಮನೆ ಆಗತ್ತಂತೆ. ಎಷ್ಟು ವೆರೈಟಿಯಾಗಿ ಕಲ್ಲುಗಳಿಂದ ಮನೆ ಕಟ್ಟಿ ಹೋಗಿದ್ದಾರೆ ನೋಡಿ. ತುಂಬ ಪವಾಡ ಇದೆ ಅಂತ ಹೇಳ್ತಾರಪ್ಪ. ಇವಾಗ ನಾನು ಟ್ರೈ ಮಾಡ್ತೀನಿ ಅದನ್ನು. ಒಬ್ಬರು ಇಟ್ಟಿಗೆಯಿಂದ ದೊಡ್ಡದಾಗಿ ಬಂಗ್ಲೆನ ಕಟ್ಟೋಗ್ಬಿಟ್ಟಿದ್ದಾರೆ ನೋಡಿ. ಚಿಕ್ಕದಾಗಿ ಎಲ್ಲ ಕಡೆ ಕಲ್ಲುಗಳನ್ನು ಜೋಡಿಸಿ ಹೋಗಿದ್ದಾರೆ. ಅಂದರೆ ಅವ್ರಿಗೂ ಸ್ವಂತ ಮನೆ ಬೇಕು ಅಂದವರು ಇಷ್ಟೆಲ್ಲ ಮಾಡೋಗಿದ್ದಾರೆ ಇಲ್ಲಿ. ಇದಂತೂ ದೊಡ್ಡ ಬಂಗ್ಲೆನೇ ಇದೆ ಇಲ್ಲಿ. ನನ್ನ ಮಗಳಿಗೂ ಮನೆ ಬೇಕಂತೆ. ಅವಳು ಮನೆ ಕಟ್ಟಿ ಅದಕ್ಕೆ ಪೂಜೆ ಮಾಡಿದಾಳೆ, ತೋರಿಸ್ತೀನಿ. ಏನಮ್ಮ, ಏನು ಕಟ್ತಾ ಇದೀಯಾ? ಅವಳಿಗೂ ಮನೆ ಬೇಕಂತೆ. ನೋಡೋಣ, ಅವಳ ಹರಕೆನ ಭೂವರಾಹಿ ದೇವಿ ಬೇಗ ಈಡೇರಿಸ್ಲಿ. ನೋಡಿ, ಇಲ್ಲಿ ಎಲ್ಲರೂ ಮನೆ ಕಟ್ಟಿದ್ದಾರೆ. ಏನೋ ಒಂಥರ ನಮ್ಮ ಆಚರಣೆಗಳು ಆಗ್ತಾವೋ ಇಲ್ಲೋ, ಆದರೆ ಆಚರಣೆ ಮಾಡುವಾಗ ಸಿಕ್ಕಾಪಟ್ಟೆ ಖುಷಿ ಕೊಡ್ತಾವೆ ಅನ್ನೋದಕ್ಕೆ ಇದೇ ಕಾರಣ. ಇಲ್ಲ, ಇಲ್ಲಿ ಮನೆ ಕಟ್ಟಿರೋ ಎಲ್ಲರಿಗೂ ಮನೆ ಸ್ವಂತ ಮನೆ ಆಗಲಿ ಅಂತ ಬೇಡ್ಕೊತೀನಿ. ಥ್ಯಾಂಕ್ ಯು. ಪುಟ್ಟ ಮನೆ ನೋಡ್ರಿ, ಅವರವ್ರ ಇಮ್ಯಾಜಿನೇಷನಿಗೆ ತಕ್ಕಂಗೆ ಅವ್ರ ಮನೆಗಳನ್ನು ಕಟ್ತಾ ಹೋಗಿದ್ದಾರೆ. ಇಲ್ಲಿ ನೋಡಿ, ಪುಟ್ಟ ಮನೆಗಳು. ಪಿರಾಮಿಡೇ ಕಟ್ಬಿಟ್ಟಿದ್ದಾರೆ. ಆಗಲಿ, ಅವರೆಲ್ಲ ಆಸೆ ಇರಲಿ. ಇದು ನಮ್ಮ ಮನೆ. ಬಾ ರಾಮ್.